ಇದುವರೆಗೆ ಏನ್ ಮಾಡಿದೆ ನಾವು ದೂರ, ಕಾಲ, ವೇಗದ ಸೂತ್ರಗಳನ್ನು ತಿಳ್ಕೊಂಡೇವಿ. ಮತ್ತ ಒಂದು ದತ್ತಾಂಶದಿಂದ ಮತ್ತೊಂದು ದತ್ತಾಂಶಕ್ಕ ಯಾವ ರೀತಿ ಕನ್ವರ್ಟ್ ಮಾಡೋದು ಅಥವಾ ಬದಲಾಯಿಸುವುದು ಅಂತ ಹೇಗೆ ತಿಳ್ಕೊಂಡ್ವಿ. ಈಗ ಏನ್ ಮಾಡೋಣ, ಅದ್ರ ಮೇಲೆ ಬರುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಅಥವಾ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣಂತ. ಏನಪ್ಪಾ ಮೊದಲೇ ಸಮಸ್ಯೆ ಅಂತ ಹೇಗೆ ನೋಡೋದಾದ್ರ ಏನಪ್ಪಾ ಮೊದಲೇ ನೋಡ್ರಿ ಇಲ್ಲಿ, ಒಂದು ವಾಹನವು 200 ಮೀಟರ್ ದೂರವನ್ನ 20 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ವಾಹನದ ವೇಗ ಎಷ್ಟು ಅಥವಾ ವಾಹನದ ವೇಗ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಏನು, ಒಂದು ವಾಹನ ಐತಪ್ಪ, ಏನು ಒಂದು ಈ ರೀತಿ ವಾಹನ ಐತೆ ಅಂತ ಹೇಗೆ ತಗೋಣಂತ. ಈ ವಾಹನ ಏನಾಗೈತಿ, ವಾಹನ 200 ಮೀಟರ್ ಅನ್ನ ಈ ಸ್ಥಳದಿಂದ ಈ ಸ್ಥಳಕ್ಕ ಇಲ್ಲಿಗೆ ಬರಕ್ಕ ಎಷ್ಟು ದೂರ ಐತೆ ಅಂದ್ರ 200 ಮೀಟರ್ ಇದೆ. ಎಷ್ಟು? 200 ಮೀಟರ್ ಇದೆ. ಇಲ್ಲಿಗೆ ಬರಕ್ಕ ಅದು 200 ಮೀಟರ್ ಐತೆ. ಅದ್ರ ಟೈಮ್ ಎಷ್ಟು ತಗೋತೈತಿ? ಇದು 20 ಸೆಕೆಂಡ್ ತಗೋತೈತಿ. ಹಾಗಾದ್ರ 200 ಮೀಟರ್ನ 20 ಸೆಕೆಂಡ್ ತಗೋತಂದ್ರ ಅದು ಎಷ್ಟು ವೇಗದಾಗ ಬಂದ್ರೆ ಇಲ್ಲಿಗೆ 20 ಸೆಕೆಂಡ್ ಒಳಗ ರೀಚ್ ಆಗತ್ತಾ ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಅಂದ್ರ ನಮ್ಗೆ ಕೇಳಿದ್ ಏನಾಯ್ತು ಇಲ್ಲಿ, ಹಂಗಾರ ವೇಗವನ್ನು ಕೇಳ್ಯಾರ. ಏನ್ ಕೇಳ್ಯಾರ? ವೇಗ ಬಗ್ಗೆ ಕ್ವಶನ್ ಮಾಡ್ಯಾರ, ಹೌದಾ? ಹಾಗಾದ್ರ ಕೊಟ್ಟಂತ ಪ್ರಶ್ನೆ ಒಳಗ ಯಾವ್ಯಾವ ದತ್ತಾಂಶಗಳನ್ನ ಕೊಟ್ಟಾರ ನೋಡ್ರಿ. ದೂರವನ್ನ ಕೊಟ್ರ, ಕಾಲವನ್ನ ಕೊಟ್ರ, ವೇಗವನ್ನ ಕೇಳ್ಯಾರ. ದೂರ ಅಂದ್ರೆ ಎಷ್ಟಿಲ್ಲಿ? ದೂರ ಎಷ್ಟೈತಿ? 200 ಮೀಟರ್. ಎಷ್ಟು ದೂರ? 200 ಮೀಟರ್ ಕೇಳ್ಯಾರ. ಕಾಲ ಎಷ್ಟೈತಿ? 20 ಸೆಕೆಂಡ್ ಐತಿ. ಕೇಳಿದ್ದೇನು? ವೇಗವನ್ನ ಕೇಳ್ಯಾರ ನಮ್ಗೆ. ಹಾಗಾದ್ರ ನಿಮ್ಗೊಂದು ಸಿಂಬಲ್ ಮುಖಾಂತರ ಫಾರ್ಮುಲಾಗಳನ್ನ, ಸೂತ್ರವನ್ನ ನೆನಪಿಟ್ಕೋದು ಹೇಳಿದ್ನಿ. ಏನಪ್ಪಾ? ತ್ರಿಕೋನಾಕೃತಿ ಹಾಕೋದು, ಮ್ಯಾಗಿಂದ ಏನಿರ್ತೈತಿ? ಡಿ, ಫಸ್ಟ್ನೇದು ಎಸ್, ಎರಡನೇದ್ದು ಟಿ, ಹೌದಾ? ಡಿ ಅಂದ್ರೆ ಏನು? ದೂರ, ಎಸ್ ಅಂದ್ರ ಸ್ಪೀಡ್, ಟಿ ಅಂದ್ರ ಟೈಮ್ ಅಥವಾ ಕಾಲ ಅಂತ ಹೇಗೆ ಹೇಳ್ತೇವೆ. ನಮ್ಗೆ ಕೇಳಿದ್ದೇನು ಅವ್ರು ಕೇಳ್ಯಾರ? ಅವರು ವೇಗವನ್ನು ಕೇಳ್ಯಾರ. ಏನು? ಎಸ್ ಕೇಳ್ಯಾರ. ಎಸ್ ಕೇಳ್ಯಾರ ಅಂದ್ರ ಇಲ್ಲಿ ಏನೈತಿ? ಡಿನ ಟಿ ಇಂದ ಭಾಗಿಸ್ಬಿಡುದು, ಹೌದಾ? ಡಿನ ಟಿಗಿಂದ ಭಾಗಿಸ್ಬಿಡುದು, ಹೌದಿಲ್ಲ? ವೇಗದ ಫಾರ್ಮುಲಾ ಏನಂತ ಹಂಗಾರ? ವೇಗ ಈಕ್ವಲ್ ಟು ಡಿ ಅಂದ್ರ ದೂರ ಡಿವೈಡೆಡ್ ಬೈ ಏನು? ಟಿ ಅಂದ್ರ ಕಾಲ, ಹೌದಾ? ಇದ್ರೊಳಗೆ ಹಾಕ್ಬಿಡೋಣ. ದೂರ ಅಂದ್ರೆ ಎಷ್ಟೈತಿ? 200 ಮೀಟರ್ ಐತಿ. ಕಾಲ ಅಂದ್ರೆ ಎಷ್ಟೈತಿ? 20 ಸೆಕೆಂಡ್ ಐತಿ. ಈ ಸೊನ್ನೆ ಇತ್ತು, 2 ಒಂದ್ಲೆ 2 ಹತ್ಲೆ. ಹಾಗಾದ್ರ ವೇಗ ಎಷ್ಟಾತಿಲಿ? 10 ಮೀಟರ್ ಪರ್ ಸೆಕೆಂಡ್. ಏನು? 10 ಮೀಟರ್ ಪರ್ ಸೆಕೆಂಡ್. ನೋಡ್ರಲ್ಲಿ, ವಾಹನದ ದೂರನು ಮೀಟರ್ನ್ಯಾಗ ಕೊಟ್ರ, ಕಾಲನು ಸೆಕೆಂಡ್ ಒಳಗೆ ಕೊಟ್ರ. ಹಂಗಾರ ವೇಗನು ಎದ್ರಾಗ ಬರ್ತೈತಿ ನಮ್ಗ? ಮೀಟರ್ ಪರ್ ಸೆಕೆಂಡ್ ಒಳಗ ಬರ್ತೈತಿ. ವೇಗದ ಅಳತೆಯ ಮಾನಗಳು ಏನ್ ಹೇಳಿದ್ದೇವಿ? ಮೀಟರ್ ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಸೆಕೆಂಡ್. ಅಂದ್ರೆ ದೂರ ಮತ್ತು ಕಾಲದ ಮಾನಗಳನ್ನ ಏನಂತ ಕರಿತೇವೆ ನಾವು? ವೇಗದ ಮಾನಗಳಂತ ಹೇಳಿ ಕರಿತೇವೆ. ಹಾಗಾದ್ರೆ ಇದರ ಆನ್ಸರ್ ಏನಂತೀರಿ? 10 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ, 45 ಕಿಲೋಮೀಟರ್ ವೇಗದಲ್ಲಿ ಹೊರಟ ಕಾರು 45 ಕಿಲೋಮೀಟರ್ ವೇಗದಲ್ಲಿ ಹೊರಟ ಕಾರು 3 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಏನು? 3 ಗಂಟೆಗಳಲ್ಲಿ ಕ್ರಮಿಸಿದ ಅದು ದೂರ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ. ಏನೈತಲ್ಲಿ? 45 ಕಿಲೋಮೀಟರ್ ವೇಗದಲ್ಲಿ ಹೊರಟಂತ ಒಂದು ಕಾರು 3 ಗಂಟೆಯಲ್ಲಿ ಅದು ಎಷ್ಟು ಕ್ರಮಿಸಿದ ದೂರ ಎಷ್ಟು ಅಂದ್ರ ಏನೇನ್ ಕೊಟ್ರ ಅಂತ ಹೇಗೆ ಮೊದಲು ಬರ್ಕೊಂಡ್ ನಾವು. ಏನೇನ್ ಕೊಟ್ರ ನೋಡ್ರಿ ಒಂದ್ಸಲ. ವೇಗವನ್ನು ಕೊಟ್ರ ಅವರು 45 ಕಿಲೋಮೀಟರ್ ವೇಗ, ಒಂದ್ ಕಡೆ ವರ್ಡ್ ಐತಲ್ಲ, 45 ಕಿಲೋಮೀಟರ್ ವೇಗದಲ್ಲಿ ಹೊರಟ ಕಾರು 3 ಗಂಟೆಯಲ್ಲಿ ಕ್ರಮಿಸಿದ ದೂರ ಎಷ್ಟು? ಒಂದು ಕಾರ್ ಇದೆ. ಈ ಕಾರ್ ಏನ್ ಮಾಡ್ತೈತಿ? ಈ ಸ್ಥಳದಿಂದ ಹೊರಟು ಇಲ್ಲಿಗೆ ಹೋಗ್ಬೇಕಾಗಿತ್ತಂದ್ರ ಎಷ್ಟು ಸಮಯ ತಗೋತೈತಿ? 3 ಗಂಟೆಯನ್ನು ತಗೋತೈತಿ. ಎಷ್ಟು? 3 ಗಂಟೆಯನ್ನು ತಗೋತೈತಿ. 3 ಗಂಟೆಯನ್ನು ತಗೋತಿತ್ತಂದ್ರ ಅದು 3 ಗಂಟೆಯನ್ನು ತಗೋತೈತಿ. ಹಾಗಾದ್ರೆ ಅದು ಚಲಿಸಿದ ದೂರ ಎಷ್ಟು? ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತೆಪ್ಪ ಅಂತ ಹೇಗೆ ಕ್ವಶನ್ ಮಾಡ. ಏನ್ ಕೇಳ್ಯಾರ? ಹಂಗಾರ ಕ್ವಶನ್ ಮಾಡ ದೂರ ಅಂತಂದ್ರ ದೂರ ಎಷ್ಟೈತೆ ಅಂತ ಹೇಗೆ ಕ್ವಶನ್ ಮಾಡ. ಹಾಗಾದ್ರ ವೇಗ ಎಷ್ಟಾಗ್ತದೆ ನಮಗಿಲ್ಲಿ? 45
ಕಿಲೋಮೀಟರ್ ಎಷ್ಟಿದು? 1 ಗಂಟೆಗೆ. ಏನು? ಗಂಟೆಗೆ. ಕಾಲ ಎಷ್ಟಾಯ್ತು? 3 ಗಂಟೆ. ಅಂದ್ರೆ ತೆಗೆದುಕೊಂಡ ನಮ್ಗೆ ಏನ್ ಬೇಕಾಗಿತ್ತು ಈಗ? ದೂರವನ್ನು ಕಂಡುಹಿಡಿಯಬೇಕಾಗಿತ್ತು. ಹೌದಾ? ನಮಗೆ ಹೊಳ್ಳಿ ಮತ್ತೆ ತ್ರಿಕೋನಾಕೃತಿ ಪ್ರಕಾರ ನೋಡ್ರಿ, ಅದನ್ನ ನೆನಪಿಡ್ಬೇಕ ಈಸಿ ಆಗತ್ತಂತ ಹೊಳ್ಳಿ ಮಳೆ ಅದನ್ನ ಬಳಸಾಕತ್ತಿ ನಿಮ್ಗ. ನಮ್ಗೆ ಏನ್ ಕೇಳ್ಯಾರ ಅವ್ರಲ್ಲಿ ಈಗ? ಡಿ ನ ಕೇಳ್ಯಾರ ಕ್ವಶನ್. ನೋಡ್ರಿ, ಅದಕ್ಕಿಂತ ಮುಂಚೆ ಇದು ಕಿಲೋಮೀಟರ್ ಒಳಗೈತಿ, ಇದು ಗಂಟೆ ಒಳಗೈತಿ. ಅಂದ್ರ ನಾವು ಒಂದರಿಂದ ಮತ್ತೊಂದು ಮೂಲಮಾನಕ್ಕೆ ಬದಲಾಯಿಸೋದು ಬೇಕಾಗಿಲ್ಲ. ಹೌದಾ? ನೇರವಾಗಿ ಈ ಪ್ರಶ್ನೆಯನ್ನು ಬಿಡಿಸ್ಬೋದು. ಏನ್ ಕೇಳ್ಯಾರ? ಡಿನ್ ಕೇಳ್ಯಾರ. ಹಂಗಂದ್ರ ಎಸ್ ಅನ್ನ ಟಿ ಗುಣಿಸ್ಬಿಡೋದು. ಹೌದಿಲ್ಲ? ಅಂದ್ರ ದೂರ ಫಾರ್ಮುಲಾ ಏನೈತಿ ನಮಗ? ದೂರ ಈಕ್ವಲ್ ಟು ಎಸ್ ಅಂದ್ರೆ ಏನು? ವೇಗ ಇಂಟು ಟಿ ಅಂದ್ರ ಕಾಲ. ದೂರ ಈಕ್ವಲ್ ಟು ವೇಗ ಇಂಟು ಕಾಲ ಫಾರ್ಮುಲಾ. ಹೌದಿಲ್ಲ? ಇದ್ರೊಳಗೆ ಹಾಕ್ಬಿಡೋಣ ಅಂತ. ವೇಗ ಅಂದ್ರೆ ಎಷ್ಟೈತಪ್ಪ ನಮಗಿಲ್ಲಿ? 45 ಐತಿ. ಹೌದಾ? ಅದೇ ರೀತಿ ಟಿ ಅಂದ್ರ 3 ಐತಿ. ಹೌದು? ನೋಡ್ರಿ, 45ನ್ನ 3ಲೆ ಗುಣಿಸ್ಬಿಡೋಣ. 5 ಮೂರ್ಲೆ 15, 4 ಮೂರ್ಲೆ 12, 1 13. ಅಂದ್ರ 135. ಇದೇನಿದು? ಕಿಲೋಮೀಟರ್ ಪರ್ ಗಂಟೆ. ಕಿಲೋಮೀಟರ್ ಪರ್ ಗಂಟೆ. ಇದರ ದೂರ ಎಷ್ಟು? ಕ್ರಮಿಸಿದ ದೂರ ಎಷ್ಟಿದು? 135 ಕಿಲೋಮೀಟರ್ ಪರ್ ಗಂಟೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ 150 ಮೀಟರ್ ಉದ್ದದ ಉಗಿ ಬಂಡಿ ಒಂದು 150 ಮೀಟರ್ ಉದ್ದದ ಉಗಿ ಬಂಡಿ ಒಂದು 54 ಕಿಲೋಮೀಟರ್ ವೇಗದಲ್ಲಿ ಹೊರಟು 150 ಕಿಲೋಮೀಟರ್ 50 ಕಿಲೋಮೀಟರ್ ಉದ್ದದ ಉಗಿ ಬಂಡಿ ಒಂದು 54 ಕಿಲೋಮೀಟರ್ ವೇಗದಲ್ಲಿ ಹೊರಟು ಪ್ರಾರಂಭದಲ್ಲಿ ಇರುವ ವಿದ್ಯುತ್ ಕಂಬವನ್ನ ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ಅಂದ್ರ ನೋಡ್ರಿ, ಉಗಿ ಬಂಡಿ ಅಂದ್ರೆ ಏನು? ರೈಲ್ ಅಂತ ಹೇಗೆ ಕರಿತೇವೆ ನಾವು. ಈ ರೈಲ್ ಉದ್ದ ಎಷ್ಟೈತಿ ಅಂದ್ರ 150 ಮೀಟರ್ ಐತಿ. ಇದರ ಉದ್ದ ಎಷ್ಟೈತಿ? 150 ಮೀಟರ್ ಐತಿ. ಇದು ಹೋಗ್ಬೇಕೈತಂದ್ರ ಇಲ್ಲೊಂದು ಯಾವ್ದೋ ಒಂದು ಕಂಬ ಐತಿ. ಈ ಕಂಬನ್ನ ದಾಟಿ ಈ ಕಡೆ ಬರ್ಬೇಕಾಗಿತ್ತಂದ್ರ ಈ ರೈಲು ಈ ಸೈಡ್ ಈ ಕೊಂಬವನ್ನು ದಾಟಿ ಈ ಸೈಡ್ ಬರ್ಬೇಕಾಗಿತ್ತಂದ್ರ ಎಷ್ಟು ಸಮಯ ತಗೋತೈತಿ ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಏನು? ಕಾಲ ಎಷ್ಟು ಅಂತ ಹೇಳಿ ಕ್ವಶನ್ ಮಾಡ್ಯಾರ. ಹಾಗಾದ್ರೆ ಈ ರೈಲು ಎಷ್ಟು ವೇಗದೊಳಗೆ ಚಲಿಸ್ತದ ಅಂತ ಹೇಳ್ಯಾರ ಅವರು? 54 ಕಿಲೋಮೀಟರ್ ಪರ್ ಗಂಟೆಗೆ ಚಲಿಸ್ತೈತಿ ಅಂತ ಹೇಳಿ ಹೇಳ್ಯಾರ ಅವ್ರು. ಹೌದಾ? ಇಲ್ಲಿ ಏನ್ ಕೊಟ್ರ? ಮೀಟರ್ ರೈಲ್ನ ಉದ್ದ ಎಷ್ಟೈತಿ? 150 ಐತಿ. ಹೌದಾ? ಹಾಗಾದ್ರೆ ಇಲ್ಲಿ 150 ಐತಿ ಅಂದ್ರ ಇದು 54 ಕಿಲೋಮೀಟರ್ ಐತಿ. ನಾವಿಲ್ಲಿ ಏನ್ ಮಾಡ್ಬೇಕು? ಸದ್ದ ಎಲ್ಲವೂ ಯಾವುದೇ ಒಂದು ಸಮಸ್ಯೆಯನ್ನು ಬಿಡಿಸ್ಬೇಕಾಗಿತ್ತಂದ್ರ ಹಿಂದಿನ ಕ್ಲಾಸ್ನಾಗ ಏನ್ ಮಾಡಿದ್ದೇವಿ? ಯಾವುದೋ ಒಂದು ಸಮಸ್ಯೆಯನ್ನು ಬಿಡಿಸ್ಬೇಕಾಯ್ತಂದ್ರ ಎಲ್ಲಾ ಕೊಟ್ಟಂತ ದತ್ತಾಂಶಗಳನ್ನ ಒಂದೇ ಮೂಲಮಾನಕ್ಕೆ ಪರಿವರ್ತಿಸ್ಬೇಕಂತ ಹೇಳಿತ್ತು. ಹೌದಿಲ್ಲ? ಹಾಗಾದ್ರ 150 ಮೀಟರ್ ಐತಿ, 54 ಕಿಲೋಮೀಟರ್ ಪರ್ ಗಂಟೆಗೆ ಐತಿ. ಇದನ್ನ ನಾವು ಎದಕ್ಕಾಗಿ ಕನ್ವರ್ಟ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಹೌದಿಲ್ಲ? ನಮ್ಗೆ ಏನೈತಪ್ಪ ಮೀಟರ್ ಪರ್ ಸೆಕೆಂಡ್ ಅಂದ್ರ ಕಿಲೋಮೀಟರ್ ಪರ್ ಗಂಟೆ ಇದ್ದಿದ್ದನ್ನ ನಾವ್ ಎದಕ್ ಕನ್ವರ್ಟ್ ಮಾಡ್ಬೇಕೈತಿ? ಮೀಟರ್ ಪರ್ ಸೆಕೆಂಡ್ ಬದಲಾಯಿಸ್ಬೇಕೈತಿ. ಅಂದ್ರೆ ಏನಂತ ಹೇಳ್ತಿ? ಕೊಟ್ಟಂತ ದತ್ತಾಂಶವನ್ನ ನಾವ್ ಎದಕ್ ಗುಣಿಸ್ತಿದ್ದೇವೆ ಹೇಳ್ರಿ? 5/18 ಗುಣಿಸ್ಬಿಡೋದು. ಎಷ್ಟೈತಪ್ಪ ನಮ್ಗಿಲ್ಲಿ? ಕೊಟ್ಟಿದ್ದು ವೇಗ 45 ಐತಿ. ಹೌದಾ? 45 ಐತಿ. 45ನ್ನ ಎದಕ್ ಗುಣಿಸ್ಬೇಕೈತಿ ನಾವು? 5/18ಕ್ಕ ಗುಣಿಸ್ಬಿಡೋದು. 18 ಒಂದ್ಲೆ 18, 18 ಮೂರ್ಲೆ ಎಷ್ಟು? 18 ಮೂರ್ಲೆ 54, 5 ಮೂರ್ಲೆ 5ನ್ನ 3ಕ್ಕ ಗುಣಿಸ್ಬಿಡ್ರಿ. 5 ಮೂರ್ಲೆ 15. ಇದು ಏನದು? ಮೀಟರ್ ಪರ್ ಸೆಕೆಂಡ್. ಅಂದ್ರ ಇದರ ವೇಗ ಎಷ್ಟಾತ್ ಈಗ? ಒಂದು ಸೆಕೆಂಡಿಗೆ ಎಷ್ಟು ಚಲಿಸುತ್ತದು? 15 ಮೀಟರ್ ಚಲಿಸುತ್ತ. ಅದೇ ರೀತಿ ಅದರ ಏನ್ ಕೊಟ್ರ? ಏನು ಸಮಯವನ್ನು ಕೇಳ್ಯಾರ? ದೂರವನ್ನು ಕೊಟ್ರ. ದೂರ ಎಷ್ಟೈತಿ ಅದರದು? 150 ಮೀಟರ್ ಐತಿ. 150 ಮೀಟರ್ ಐತಿ. ವೇಗ ಕೊಟ್ರ, ದೂರ ಕೊಟ್ರ. ನಮ್ ಕಣ್ಣು ಹಿಡಿ ಎಂದಿದ್ದೇನು? ಕಾಲ ಎಷ್ಟು ಅಂತ ಹೇಳಿ ಕ್ವಶನ್ ಮಾಡ್ಯಾರ. ನೋಡ್ರಿ, ತ್ರಿಕೋನ ಆಕೃತಿ ಪ್ರಕಾರ ಡಿ ಎಸ್ ಟಿ. ಟಿ ಕೇಳ್ಯಾರಂದ್ರ D/S. D/S. ಡಿ ಅಂದ್ರೆ ಏನಿಲ್ಲಿ? ಚಲಿಸಿದ ದೂರ. ಏನ್ ಕಂಡಿಡಿ ಅಂದ್ರ ಕಾಲವನ್ನು ಕಂಡಿಡಿ ಅಂತ ಹೇಳ್ಯಾರ.
ಕಾಲ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ಅದು ತೆಗೆದುಕೊಂಡ ಅದು ಚಲಿಸಿದ ವೇಗ ಕಳೆದ ಬಿಟ್ಟಾಗ ಏನಾಗುತ್ತೆ ನಮ್ಗೆ ಅದರ ಆನ್ಸರ ಸಿಕ್ಬಿಡ್ತೈತಿ. ಹೌದಾ? ದೂರ ಅಂದ್ರೆ ಎಷ್ಟೈತಿ ನಮ್ಗೆ ಇಲ್ಲಿ 150 ಮೀಟರ್ ಐತಿ. ಅದೇ ರೀತಿ ವೇಗ ಎಷ್ಟೈತಿ 15 ಐತಿ. ಹೌದಾ? 15 ಒಂದ್ಲೆ 15 ಹತ್ಲೆ 150 ಅಂದ್ರ ಕಾಲ ಎಷ್ಟು ಬಂದ್ ನಮಗಿಲ್ಲಿ 10 ಮೀಟರ್ ಪರ್ ಸೆಕೆಂಡ್. ಏನು 10 ಮೀಟರ್ ಪರ್ ಸೆಕೆಂಡ್ ಅಲ್ಲ, 10 ಕಾಲ ಅಲ್ಲ ಇದು. ಹಾಗಾದ್ರೆ ಸೆಕೆಂಡ್ ಅಲ್ಲಿ ಅಷ್ಟು ಹೇಳು. ಅಂದ್ರೆ ಕಾಲದ ಮೂಲಮಾನಗಳೇನೋ ಕಾಲವನ್ನು ಇದ್ರಾಗ ಸೂಚಿಸ್ತೇನೋ ಗಂಟೆ ಅಥವಾ ಸೆಕೆಂಡ್ಗಳಲ್ಲಿ. ಹೌದಿಲ್ಲ? ಅಂದ್ರ ನಾವಿಲ್ಲಿ ಕಾಲವನ್ನು ಇದ್ರಾಗ ಹೇಳ್ಬೇಕು ಇಲ್ಲಿ ಸೆಕೆಂಡ್ ಒಳಗೆ. ಅಂದ್ರೆ ಎಷ್ಟು ಇದ್ರದ್ದು ಕಾಲ ಈಕ್ವಲ್ ಟು 10 ಸೆಕೆಂಡ್ ತಗೋತೈತಿ. ಅಂದ್ರ ಒಂದು ರೈಲು ಒಂದು ಕಂಬವನ್ನು ದಾಟಬೇಕಾಗಿತ್ತಂದ್ರ ಈ ಕಂಬವನ್ನು ದಾಟಿ ಈಚ ಕಡೆ ಬರ್ಬೇಕಾಗಿತ್ತಂದ್ರ ಸಮಯ ಎಷ್ಟು ತಗೋತೈತಿ? ಅದು 10 ಸೆಕೆಂಡ್. ಎಷ್ಟು? 10 ಸೆಕೆಂಡ್ ಅನ್ನ ಅದು ತಗೋತೈತಿ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ನೇರವಾಗಿ ಈ ರೀತಿನ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ನಿಮ್ಗೆ ಹೇಳಿದ್ದೆ. ನೋಡ್ರಿ, 15 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ. ಇದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ ಅಂತ ಹೇಗೆ ಹೇಳಿದ್. ಅಂದ್ರೆ ಏನ್ ಹೇಳಿದ್ ನಾನು? ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಬದಲಾಯಿಸ್ಬೇಕಾಯ್ತಂದ್ರೆ ನಾವೇನ್ ಹೇಳಿದ್ದೆ ನಾನು? 18/5 ಗುಣಿಸ್ಬೇಕು. ಕೊಟ್ಟಂತ ದತ್ತಾಂಶಕ್ಕೆ 5/18 ಏನ್ ಮಾಡ್ಬೇಕಂತ ಹೇಳ್ತಿ? ಗುಣಿಸ್ಬಿಡ್ಬೇಕಂತ ಹೇಗೆ ಹೇಳ್ತಿ. ಎಷ್ಟೈತಪ್ಪ ಕೊಟ್ಟಂತ ದತ್ತಾಂಶ? 15 ವೇಗ ಕೊಟ್ಟದ್ದು ಏನದು ವೇಗ ಅಂತ ಕೂಡ ಹೇಳ್ತೇವೆ ನಾವು. ವೇಗ ಈಕ್ವಲ್ ಟು ಎಷ್ಟೈತಿ? 15 ಮೀಟರ್ ಪರ್ ಸೆಕೆಂಡ್ ಅಂತ ಐತಿ. ಇದನ್ನ ನಾವು ಎದಕ್ಕೆ ಕನ್ವರ್ಟ್ ಮಾಡಂತ ಹೇಳ್ಯಾರ ಅವರು? ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಂತ. ಹೌದಾ? ಕೊಟ್ಟಿದ್ದ ದತ್ತಾಂಶ ಎಷ್ಟು? 15 ಐತಿ. 15ನ್ನ ಎಷ್ಟಕ್ಕೆ ಗುಣಿಸ್ಬೇಕು? 18/5 ಗುಣಿಸ್ಬಿಡೋಣ. 5 ಒಂದ್ಲೆ 5 ಮೂರ್ಲೆ 15 18 ಮೂರ್ಲೆ ಎಷ್ಟು? 54. ಏನು 18 ಮೂರ್ಲೆ 54. ಇದು ಏನಿದು? ಕಿಲೋಮೀಟರ್ ಪರ್ ಗಂಟೆ. ಏನು ಪರ್ 54 ಕಿಲೋಮೀಟರ್ ಪರ್ ಗಂಟೆ ಅಂತ ಹೇಗೆ ಕರಿತೇವೆ. ಅಂದ್ರ 15 ಮೀಟರ್ ಪರ್ ಸೆಕೆಂಡ್ನ 15 ಮೀಟರ್ ಪರ್ ಸೆಕೆಂಡ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 54 ಕಿಲೋಮೀಟರ್ ಪರ್ ಗಂಟೆ ಬಂತು. ಹೌದಾ? ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒನ್ ಅಂತ ಹೇಗೆ ನೋಡೋಣ. ನೋಡ್ರಿ, ನೆಕ್ಸ್ಟ್ ಒಂದು ಕ್ವಶನ್ ಏನಂತಂದ್ರ 90 ಕಿಲೋಮೀಟರ್ ಪರ್ ಗಂಟೆ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಏನು? 90 ಕಿಲೋಮೀಟರ್ ಪರ್ ಗಂಟೆ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಹಿಂದಿಂದ ಏನಿತ್ತು ನಮಗೆ ಲೆಕ್ಕ? ಮೀಟರ್ ಪರ್ ಸೆಕೆಂಡ್ ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡೋಕಿತ್ತು. ಇದನ್ನ ಏನ್ ಮಾಡೋದು ನಾವು? ಕಿಲೋಮೀಟರ್ ಇದನ್ನ ಮೀಟರ್ ಕನ್ವರ್ಟ್ ಮಾಡೋದು. ಅಂದ್ರೆ ಏನೈತಿ? ಒಂದು ಯೂನಿಟ್ ಕನ್ವರ್ಷನ್ ಯೂನಿಟ್ ಏನಂತ ಹೇಳಿದ್ ನಾನು? 5/18. ಅದು ಅಂದ್ರ ಮೀಟರ್ ಇದ್ದಿದ್ದು ಕಿಲೋಮೀಟರ್ ಇದ್ರ 18/5. ಇದು ಅಂದ್ರ 5/18. ಇಲ್ಲಿ ಏನ್ ಮಾಡಕತ್ತೀವಿ ನಾವು? ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಗಂಟೆಗೆ ಬದಲಾಯಿಸ್ಬೇಕಾಗಿತ್ತಂದ್ರ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಬೇಕಾಯ್ತಂದ್ರ ಇದರಲ್ಲಿ ಗುಣಿಸ್ಬೇಕು. 5/18 ಗುಣಿಸ್ಬಿಡೋದು ಕೊಟ್ಟಂತ ದತ್ತಾಂಶ. ಕೊಟ್ಟಂತ ದತ್ತಾಂಶ ಎಷ್ಟೈತಿ? 90 ಐತಿ. ಅದಕ್ಕ 5/18 ಗುಣಿಸ್ಬಿಡೋಣ ನಾವು. ಹೌದಾ? 18 ಒಂದ್ಲೆ ಇದು 18ಲೆ 18. ಅದೇ ರೀತಿ 18 5ಲೆ 90. 5 5ಲೆ 25. ಏನಿದು? ಮೀಟರ್ ಪರ್ ಸೆಕೆಂಡ್. ಏನು? ಮೀಟರ್ ಪರ್ ಸೆಕೆಂಡ್ ಅಂತ ಹೇಗೆ ಕರಿತೇವೆ ನಾವು. ನೋಡ್ರಿ, ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ 25 ಬಂತು. ಅದೇ ಮೀಟರ್ ಇದ್ದಿದ್ದು ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರೋಕು? ಈ ಸದ್ ಮೀಟರ್ ಇದ್ದಿದ್ದು ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರೋಕು ನಮ್ಗೆ? ಹೊಳ್ಳಿ 90 ಬರೋಕು. ಬರ್ತದ ಇಲ್ಲ? ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ ಇದನ್ನ. ನೋಡ್ರಿ, ಕೊಟ್ಟಂತ ದತ್ತಾಂಶ 25 ಐತಿ. ಇದು ಮೀಟರ್ ಐತಿ. ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ ನಾನು? 18/5 ಗುಣಿಸ್ಬಿಡೋದು. 5 ಒಂದ್ಲೆ 5 5 5ಲೆ 25 18 5ಲೆ 9. ಇದೇನು?
ಕಿಲೋಮೀಟರ್ ಪರ್ ಗಂಟೆ. ಏನು ಕಿಲೋಮೀಟರ್ ಪರ್ ಗಂಟೆಗೆ. ಆ ಕಡೆ ನಾವೇನು ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಬದಲಾಯಿಸ್ಬೇಕಂದ್ರೆ 5/18 ಗುಣಿಸ್ಬೇಕು. ಅದೇ ರೀತಿ ಮೀಟರ್ ಇದ್ದಿದ್ದು ಕಿಲೋಮೀಟರ್ ಕನ್ವರ್ಟ್ ಮಾಡೋಕೈತೆ ಅಂದ್ರೆ 18/5 ಗುಣಿಸ್ಬೇಕು. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಭಾರತೀಯ ಏರ್ಲೈನ್ಸ್ ನ ಒಂದು ವಿಮಾನವು 2 ಗಂಟೆಗಳಲ್ಲಿ 1100 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 3 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು? 3 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರ. ಇದ್ರೊಳಗ 2 ರೀತಿ ಪ್ರಶ್ನೆಗಳನ್ನು ಕೇಳ್ಯಾರ ಅವರು. ಅಂದ್ರೆ ನೀವು ಫಸ್ಟ್ 2 ಸ್ಟೆಪ್ ಒಳಗ ಈ ಪ್ರಶ್ನೆಯನ್ನ ನಾವು ಫಸ್ಟ್ ಬಿಡಿಸ್ಬೇಕಾಗುತ್ತೆ. ಫಸ್ಟ್ ಏನು, 2 ಗಂಟೆಗಳಲ್ಲಿ ಎಷ್ಟು ಕೇಳ್ಯಾರ ಅವರು? 2 ಗಂಟೆಗಳಲ್ಲಿ 1100 ಕಿಲೋಮೀಟರ್ ಕ್ರಮಿಸೈತಿ. ಆನಂತರ 3 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ? ವೇಗವನ್ನು ಕೊಟ್ಟಿಲ್ಲ ನಮ್ಗ ಅವ್ರು. ಹೌದಾ? ಫಸ್ಟ್ನೇ ಕ್ವಶನ್ದಾಗ ಏನ್ ಕೇಳ್ಯಾರ ಅವರು? ವೇಗ ಎಷ್ಟು ಅಂತ ಕೇಳ್ಯಾರ. ಅಂದ್ರ ಇಲ್ಲಿವರೆಗೇನು ವೇಗ ಎಷ್ಟು ಅಂತ ಕೇಳ್ಯಾರ. ಆ ನಂತರ ಅವ್ರ ಏನ್ ಮಾಡ್ಯಾರ, ಇಲ್ಲಿ ಬಂದು 3 ಗಂಟೆ ಟೈಮ್ ಅಂದ್ರೆ 3 ಗಂಟೆ ಕ್ರಮಿಸಿದ ದೂರವನ್ನು ಕೇಳ್ಯಾರ. ಅವ್ರ ಡಿಸ್ಟೆನ್ಸ್ ಅನ್ನ ಕೇಳ್ಯಾರ. ಫಸ್ಟ್ ಏನ್ ಮಾಡೋಣ, ಕೊಟ್ಟಂತ ದತ್ತಾಂಶದೊಳಗ ಫಸ್ಟ್ ಏನು 2 ಗಂಟೆಗಳಲ್ಲಿ 110 ಕಿಲೋಮೀಟರ್. ಭಾರತೀಯ ಏರ್ಲೈನ್ಸ್ ಒಂದು ವಿಮಾನವು 2 ಗಂಟೆಗಳಲ್ಲಿ 1100 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. ಅಂದ್ರೆ ಏನು ಬೇಕಾಗಿದೆ ನಮಗೆ? ವೇಗವನ್ನು ಕಂಡುಹಿಡ್ಕೋಬೇಕು. ನಮಗ ಫಸ್ಟ್ ಇದ್ರಾಗ ಇರುವಂತ ಪ್ರಶ್ನೆಗಳು ಯಾವ ರೀತಿ ಇರ್ತಂದ್ರ, ಮೊದಲು ಏನ್ ಕೊಟ್ಟಾರ, ಏನ್ ಕಂಡು ಹಿಡಿಬೇಕು ಅಂತ ತಿಳ್ಕೊಬೇಕು ನಾವು ಫಸ್ಟ್. ಭಾರತೀಯ ಏರ್ಲೈನ್ಸ್ 2 ಗಂಟೆ ಒಳಗ 1100 ಕಿಲೋಮೀಟರ್ ಅಂದ್ರೆ ವೇಗವನ್ನ ಡೈರೆಕ್ಟ್ ಆಗಿ ಕೊಡದ ಪಾಲಿ ಅವ್ರು ಏನ್ ಮಾಡ್ಯಾರ ಹೇಳ? ಫಸ್ಟ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಅವ್ರು ಏನ್ ಮಾಡ್ಯಾರ, ಅದನ್ನ ಫಸ್ಟ್ ಒಂದು ಪ್ರಾಬ್ಲಮ್ ತರನ ಕೊಟ್ಕೆ ಆ ನಂತರ ಅದನ್ನ ಬಿಡಿಸ್ಕೆ ಇನ್ನೊಂದು ಹೊಳ್ಳಿ ಅದರೊಳಗ ಪ್ರಶ್ನೆಯನ್ನು ಸೃಷ್ಟಿ ಮಾಡ್ಯಾರ. ಹೌದಾ? ಅದನ್ನ 2 ಗಂಟೆಗಳಲ್ಲಿ 1100 ಕಿಲೋಮೀಟರ್. 2 ಗಂಟೆ ಒಳಗೆ ಎಷ್ಟು ಕಲಿಸ್ತದ? 1100 ಕಿಲೋಮೀಟರ್. ಹಂಗಂದ್ರೆ ತಗೊಂಡಂತ ವೇಗ ಕಂಡುಹಿಡಿಬೇಕು ನಾವು. ಹೌದಿಲ್ಲ? ವೇಗ ಕಂಡುಹಿಡಿಬೇಕಂದ್ರೆ ವೇಗದ ಫಾರ್ಮುಲಾ ಏನೈತಿ? ಸೇಮ್ ನಮ್ ತ್ರಿಕೋನ ಆಕೃತಿ ಹಾಕೋನು D/S ಇಂಟು ಟಿ. ನಮ್ಗೆ ಈಗ ಏನ್ ಬೇಕಾಗೈತಿ? ಎಸ್ ಬೇಕಾಗೈತಿ. ಅಂದ್ರೆ ಏನ್ ಮಾಡಬೇಕು? D/T. ವೇಗ ಈಕ್ವಲ್ ಟು ಅಂದ್ರೆ ಏನು? ಡಿ ಅಂದ್ರ ದೂರ ಡಿವೈಡೆಡ್ ಬೈ ಟಿ ಅಂದ್ರ ಕಾಲ. ಎಷ್ಟೈತಪ್ಪ ದೂರ? ಅಂದ್ರ 1100 ಕಿಲೋಮೀಟರ್. ಹೌದಾ? ಅದನ್ನ ನಾವು ಎದಕ್ ಮಾಡ್ಬೇಕು? 2 ಗಂಟೆಯಿಂದ ಭಾಗಿಸ್ಬಿಡೋಣ. 2 ಒಂದ್ಲೆ 2, 2 5 10, ಇನ್ನ ಎಷ್ಟು ಉಳಿತು? 1 ಉಳಿತು. 1 ಮುಂದೆ 0 ಐತಿ. ಒಳ್ಳೆದು ಎಷ್ಟು? 2 5 10, 0 ಅಂದ್ರೆ ಎಷ್ಟು? ವೇಗ ಎಷ್ಟು ಬಂತಿಲ್ಲ ನಮಗ? ವೇಗ ಈಕ್ವಲ್ ಟು 550 ಏನು 550 ಕಿಲೋಮೀಟರ್. ಏನಿದು? 550 ಮೀಟರ್ ಪರ್ ಗಂಟೆ. 550 ಮೀಟರ್ ಪರ್ ಗಂಟೆ. ಒಂದು ವೇಗ ಎಷ್ಟು ಸಿಕ್ತು ನಮ್ಗ? 550 ಮೀಟರ್ ಪರ್ ಗಂಟೆ. ಅದ್ರಾಗ ಇನ್ನ ಅರ್ಧ ಕ್ವಶನ್ ಓದ್ಕೋರಿ. ದೂರವನ್ನು ಕ್ರಮಿಸಿದೆ 3 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು? ಅದು ಗಂಟೆ ಕೇಳ್ಯಾರ. ಹಂಗಂದ್ರ ಇದು ನಾವು ಮೀಟರ್ ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ. ಇಷ್ಟೇ ಸಾಕು, ವೇಗ ಸಿಕ್ತು. ಅದನ್ನ 3 ಗಂಟೆಗೆ ಅದು ಕ್ರಮಿಸಿದ ದೂರ ಎಷ್ಟು ಅಂತ ಈ ಕ್ವಶನ್ ಮಾಡ. ಅಂದ್ರ ಈಗೇನು ದೂರ ಬೇಕಾಗಿದೆ ನಮ್ಗೆ. ದೂರದ ಫಾರ್ಮುಲಾ ಏನೈತಿ? ವೇಗ ಇಂಟು ಕಾಲ. ನೋಡ್ರಿ, D/S ಇಂಟು ಟಿ. ದೂರ ಇಂಟು ಕಾಲ. ವೇಗ ಎಷ್ಟೈತಿ? 550. ಗಂಟೆ ಎಷ್ಟು ಹೇಳ್ಯಾರ ಅವರು? 3. ಹೌದಾ? 550ನ್ನ 3ರಿಂದ ಗುಣಿಸ್ರಿ. 3 0 0, 5 3 15, 5 3 15 1 16. ಅಂದ್ರ 1650. ಇದು ಏನಿದು? ಕಿಲೋಮೀಟರ್. 1650 ಕಿಲೋಮೀಟರ್. ಈ ರೀತಿನೂ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಂದ್ರ ಯಾವುದೋ ಒಂದು ಅಂಶಗಳನ್ನ ಸೇಮ್ ಕೊಟ್ಕೆ ನೀವೇ ಒಂದು ಕಂಡು ಹಿಡ್ಕೊಂಡು ಆ ನಂತರ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಹೇಳ್ರಿ ಅಂತ ಕೂಡ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದುವರೆಗೂ ಒಂದಿಷ್ಟು ಸಮಸ್ಯೆಗಳನ್ನ ನೋಡಿದ್ರೆ, ಹಾಗಾದ್ರೆ ಹಿಂದಿನ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತ ಒಂದಿಷ್ಟು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣಂತ. ಅವಾಗ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವು ಅಂತ ಇನ್ನೊಂದ್ ಸೂರ ಏನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ
ಇರುವಂತ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಏನಪ್ಪಾ ಮೊದಲೇ ಪ್ರಶ್ನೆ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಒಂದು ರೈಲ್ ನೋಡ್ರಿ, ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುವ 200 ಮೀಟರ್ ಉದ್ದದ ರೈಲು ಗಾಡಿಯ ಒಂದು ಕಂಬವನ್ನು ಎಷ್ಟು ಹೊತ್ತಿನಲ್ಲಿ ದಾಟಬಲ್ಲದು? ಒಂದು ಹೊತ್ತಿನಲ್ಲಿ ಎಷ್ಟು ದಾಟಬಲ್ಲದು ಅಂದ್ರ ಆಪ್ಷನ್ಸ್ ಏನದಾವು? ಎ 5 ಸೆಕೆಂಡ್, ಬಿ 6 ಸೆಕೆಂಡ್, ಸಿ 12 ಸೆಕೆಂಡ್, ಡಿ 20 ಸೆಕೆಂಡ್ ಅಂತ ಕೊಟ್ಟರು. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡು ನೀವು, ಗಂಟೆಗೆ 60 ಕಿಲೋಮೀಟರ್ ವೇಗವನ್ನು ಕೊಟ್ಟಾರ. ಓಡುವ ರೈಲು 200 ಮೀಟರ್ ಉದ್ದದ ರೈಲು ಗಾಡಿಯು ಒಂದು ಕಂಬವನ್ನು ದಾಟಕ್ಕೆ ಎಷ್ಟು ಸಮಯ ತಗೋತೈತಿ ಅಂದ್ರ, ಒಂದು ರೈಲ್ ಐತಪ್ಪ, ಇದ್ರ ಉದ್ದ ಎಷ್ಟೈತಿ ಅಂತಂದ್ರ ಎಷ್ಟೈತಿ? 200 ಮೀಟರ್ ಐತಿ. ಎಷ್ಟು? 200 ಮೀಟರ್ ಐತಿ. ಇದ್ರ ಮುಂದ ಇಲ್ಲೊಂದು ಕಂಬ ಐತಿ. ಈ ಕಂಬವನ್ನು ದಾಟಿ ಈ ರೈಲ್ ಇಲ್ಲಿಗೆ ಬರ್ಬೇಕಾಗಿತ್ತಂದ್ರ ಎಷ್ಟು ಸಮಯ ತಗೋತೈತಿ? ಅದ್ರ ವೇಗವನ್ನು ಕೊಟ್ರ ಅವ್ರು. ವೇಗ ಎಷ್ಟೈತಿ? 60 ಕಿಲೋಮೀಟರ್ ಕೊಟ್ಟಾರ. ಕಿಲೋಮೀಟರ್ ಪರ್ ಗಂಟೆ. 60 ಕಿಲೋಮೀಟರ್ ಪರ್ ವೇಗದೊಳಗೆ ಚಲಿಸುವಂತ ರೈಲು, ಅದರ ಉದ್ದ ಎಷ್ಟೈತಿ? 200 ಮೀಟರ್ ಐತಿ. ಈ ಒಂದು ಕಂಬ ದಾಟಿ ಇಲ್ಲಿಗೆ ಬರ್ಬೇಕಾಗಿತ್ತಂದ್ರ ಅದು ಎಷ್ಟು ಸಮಯವನ್ನು ತಗೋತೈತಿ ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರ ಮೊದಲ ಫಸ್ಟ್ ಏನ್ ಕೊಟ್ಟಾರ ಅಂತ ಹೇಗೆ ಬರ್ಕೋಣಂತ. ಕೊಟ್ಟಿದ್ದಂತವು ಏನಪ್ಪಾ? ವೇಗವನ್ನು ಕೊಟ್ರ. ಎಷ್ಟೈತಿ? 60 ಕಿಲೋಮೀಟರ್ ಪರ್ ಗಂಟೆ ಕೊಟ್ರ. ಹೌದಾ? ವೇಗವನ್ನು ಕೊಟ್ರ. ಅದೇ ರೀತಿ ದೂರವನ್ನು ಕೊಟ್ರ ಅವ್ರು. ದೂರ ಅಂದ್ರೆ ಎಷ್ಟೈತಿ? ಅದ್ರ ಉದ್ದ. ಹೌದಾ? ಎಷ್ಟೈತಿ? ಅದು 200 ಮೀಟರ್ ಐತಿ. 200 ಮೀಟರ್ ಐತಿ. ಅವ್ರು ಕೇಳಿದ್ದೆ ನಮ್ಗ ದಾಟಲು ಎಷ್ಟು ಹೊತ್ತಿನಲ್ಲಿ ದಾಟೋ. ಹೊತ್ತು ಅಂದ್ರೆ ಏನಿಲ್ಲ, ಸಮಯವನ್ನು ಕೇಳ್ಯಾರ ಅವ್ರು, ಕಾಲವನ್ನು ಕೇಳ್ಯಾರ. ಕಾಲ ಏನಂತ ಹೇಗೆ ಕ್ವಶನ್ ಮಾಡ್ಯಾರ. ನೋಡ್ರಿ, ನಾವ್ ಏನ್ ಮಾಡ್ಬೇಕಂತ ಹೇಳಿದ್ ನಾನು, 60 ಕಿಲೋಮೀಟರ್ ಐತಿ, ಇಲ್ಲಿ 200 ಮೀಟರ್ ಐತಿ, ಎಲ್ಲ ಒಂದೇ ಮೂಲಮಾನಕ್ಕೆ ಬದಲಾಯಿಸ್ಬೇಕು. ಅಂದ್ರೆ 60 ಕಿಲೋಮೀಟರ್ ಇದ್ದಿದ್ದು ನಾವ್ ಏನ್ ಮಾಡ್ಬೇಕು? ಮೀಟರ್ಗೆ ಬದಲಾಯಿಸ್ಬೇಕು. ಅಂದ್ರೆ ಏನು? ಮೀಟರ್ಗೆ ಬದಲಾಯಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ನಾವು? 60ನ್ನ 5/18 ಏನ್ ಮಾಡ್ಬೇಕು? ಗುಣಿಸ್ಬಿಡ್ಬೇಕು. 5/18 ಏನ್ ಮಾಡ್ಬೇಕಾಗುತ್ತ? ಗುಣಿಸ್ಬಿಡ್ಬೇಕಾಗತ್ತ. 3 6 18, 3 6 18, 3 2 6 0 0. ಅದೇ ರೀತಿ 2 3 6, 2 10 20, 2 10 20. ಈಗ ಏನ್ ಬಂತು? 10 × 5 50 ಡಿವೈಡೆಡ್ ಬೈ 3 ಬಂತು. 50 ಡಿವೈಡೆಡ್ ಬೈ 3 ಬಂತು. ಇದನ್ನ ಹೊಳೆ ಭಾಗಿಸೋಣ. 3 1 3, ಹೊಳೆ 3 1 3, ಇನ್ನ ಎಷ್ಟು ಉಳಿತು? 2 ಉಳಿತು. 3 5 ಎಷ್ಟು? 3 3 6 ಎಷ್ಟು ಉಳಿತು? 20 ಉಳಿತೈತಿ. 2 ಉಳಿತೈತಿ. 2 ಅಂದ್ರೆ 20 ಉಳಿತೈತಿ. 20 ಉಳಿತೈತಿ ಅಂದ್ರ 3 6 18. 3 6 18. 18 ಮತ್ತೆ ಎಷ್ಟು ಉಳಿತು? 2 ಉಳಿತು. 2 3 ಮುಗಿಯಕ ಹೋಗ್ಲಕ್ಕ ಪಾಯಿಂಟ್ ಕೊಟ್ಟಕ್ಕೆ ಇನ್ನೊಂದು 0 ಉಳಿಸ್ಕೊಂಡೆ. ಅದು ಎಷ್ಟಾಯ್ತು? 20 ಆಯ್ತು. 20 ಅಂದ್ರ 3 ಹೊಳೆ 6 18. 3 6 18. ಮತ್ತೆ ಎಷ್ಟು ಉಳಿತು? 2 ಉಳಿತು. ಮತ್ತೆ ಪಾಯಿಂಟ್ ಕೊಟ್ಟಿಸಲಾಗ ಇನ್ನೊಂದು 0 ಇಳಿಸ್ಕೊಂಡ್ರು. 3 ಅದು ಎಷ್ಟು? 20 ಆಯ್ತು. 3 6 18. ಇಷ್ಟೇ ಸಾಕದು. 6 6 6 ಬರ್ತೈತಿ. ನಮಗೆ ಈಗ ಏನ್ ಬಂತು? ವೇಗ ಇದು ಎಷ್ಟಾಯ್ತು? 16.66 ಮೀಟರ್ ಪರ್ ಸೆಕೆಂಡ್. ವೇಗ ಎಷ್ಟಾತಿಲ್ ನಮ್ಗ ಕನ್ವರ್ಟ್ ಮಾಡಿದಾಗ? ವೇಗ ಈಕ್ವಲ್ ಟು 16.66 ಮೀಟರ್ ಪರ್ ಸೆಕೆಂಡ್. ಎಷ್ಟು? 16 ಮೀಟರ್ ಪರ್ ಸೆಕೆಂಡ್ ಅಂತ ಹೇಗೆ ಹೇಳ್ತೇವೆ. ನಮ್ಗೆ ಕೇಳಿದ್ದೇನೋರು ಕಾಲ. ಕಾಲ ಅಂತಂದ್ರೆ ಏನು? ಸೇಮ್ ಡೈಗ್ರಾಮ್ ಹಾಕೋರಿ. D/S/T. ಟಿ ಕೇಳ್ಯಾರ ಅಂದ್ರೆ D/S ಮಾಡ್ಬೇಕು. ಕಾಲ ಈಕ್ವಲ್ ಟು ಏನು? ಕಾಲ ಈಕ್ವಲ್ ಟು ಏನೈತಿ? ದೂರ ಡಿವೈಡೆಡ್ ಬೈ ವೇಗ. ದೂರ ಡಿವೈಡೆಡ್ ಬೈ ವೇಗದೊಳಗೆ ಮಾಡಿದೆ ಅಂದ್ರೆ ನಮ್ಗೆ ಕಾಲ ಸಿಕ್ಬಿಡ್ತೈತಿ. ದೂರ ಅಂದ್ರೆ ಎಷ್ಟೈತಿ? 200 ಮೀಟರ್ ಐತಿ. 200. ಅದನ್ನ ವೇಗ ಎಷ್ಟು ಸಿಕ್ತು ನಮ್ಗ? 16.66. ಇದು 2 ಭಾಗಿಸಿದಾಗ ನಮ್ಗೆ ಎಷ್ಟು ಸಿಗ್ತೈತಿ? ನಮ್ಗೆ ಇಲ್ಲಿ ಉತ್ತರ 12
0.0048 ಇದೇ ಥರ ಸಂಖ್ಯೆಗಳು ಬರ್ತಾವೆ. ಇದು ಏನಿದು ಸೆಕೆಂಡ್ 12 ಬಂತು, 12.00 ಬಂತು. 12 ಅಂದ್ರೆ ಕೊಟ್ಟಂತ ಆಪ್ಷನ್ಸ್ಗಳಲ್ಲಿ ಐತೆ ನೋಡ್ರಿ, ಇದು ಆಪ್ಷನ್ ಸಿ. ಏನು ಆಪ್ಷನ್ ಸಿ ಏನೈತಿ ಇಲ್ಲಿ ನಮಗೆ ಕೊಟ್ಟಂತ ಕ್ವಶನ್ಕ ಆನ್ಸರ್ ಆಗೈತಿ. ಕೊಟ್ಟಂತ ಕ್ವಶನ್ಕ ಆನ್ಸರ್ ಏನಿಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ ಇಲ್ಲಿ. 360 ಕಿಲೋಮೀಟರ್ ಪರ್ ಗಂಟೆ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಏನು 360 ಕಿಲೋಮೀಟರ್ ಪರ್ ಗಂಟೆ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಮೀಟರ್ ಪರ್ ಸೆಕೆಂಡ್ ಪರಿವರ್ತಿಸ್ಬೇಕಂದ್ರೆ ಏನ್ ಕಿಲೋಮೀಟರ್ ಇದು ಮೀಟರ್ ಪರ್ ಅಂದ್ರೆ 5/18 ಕೊಟ್ಟಂತ ದತ್ತಾಂಶ ಗುಣಿಸ್ಬಿಡೋದು. ಹಾಗಾದ್ರೆ ಕೊಟ್ಟಂತ ಆಪ್ಷನ್ಸ್ ಗಳನ್ನ ನೋಡ್ರಿ. ಎ 120 ಮೀಟರ್ ಪರ್ ಸೆಕೆಂಡ್, ಬಿ 100 ಮೀಟರ್ ಪರ್ ಸೆಕೆಂಡ್, ಸಿ 96 ಮೀಟರ್ ಪರ್ ಸೆಕೆಂಡ್, ಡಿ 110 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಯಾವ್ದೈತಪ್ಪ ಆನ್ಸರ್ ಅಂತ ನೋಡೋಣ. ಎದ್ರಲ್ಲಿಂದ ಹೇಳಿದ್ದೆ ನಾನು 300 ಕೊಟ್ಟಂತ ದತ್ತಾಂಶಕ್ಕ 5/18 ಗುಣಿಸ್ಬಿಡೋಣ ಅಂತ ಹೇಳಿದ್ದೆ. 5/18 18 ಒಂದ್ಲೆ 18 ಎರಡ್ಲೆ 36 0 0 20 ಹೋಗುತ್ತಿದ್ದು. ಹೌದಿಲ್ಲ? ಏನ್ ಬಂತು ಉಳಿದಿದ್ದು 20 × 5. 20ನ್ನ 5ರಿಂದ ಗುಣಿಸ್ಬಿಡೋಣ. 5 0 0, 5 2 10 ಅಂದ್ರೆ ಎಷ್ಟು ಬಂತು ಇಲ್ಲಿ ನಮಗ 100 ಬಂತು. 100 ಏನಿದು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ನೋಡ್ರಿ ಆಪ್ಷನ್ ಬಿ. ಆಪ್ಷನ್ ಬಿ ಎರಡನೇ ಕ್ವಶನ್ಕ ಆನ್ಸರ್ ಆಗತ್ತೆ. ಏನು ಎರಡನೇ ಕ್ವಶನ್ ಆನ್ಸರ್ ಏನು ಆಪ್ಷನ್ ಬಿ ಎರಡನೇ ಕ್ವಶನ್ ಆನ್ಸರ್. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂದ್ರ ಒಂದು ರೈಲು 45 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಚಲಿಸಿದರೆ 6 ಸೆಕೆಂಡ್ಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 6 ಸೆಕೆಂಡ್ಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಒಂದು ರೈಲ್ ಏನ್ ಮಾಡ್ತೈತಿ, ಒಂದು ರೈಲ್ ಇದೆ. ಈ ರೈಲ್ನ ವೇಗ ಎಷ್ಟೈತಿ 66 ಎಷ್ಟು ಸಾರಿ 45 ಏನು 45 ಕಿಲೋಮೀಟರ್ ಒಂದು ಗಂಟೆಗೆ 45 ಕಿಲೋಮೀಟರ್ ಹೋಗುತ್ತೆ. 6 ಸೆಕೆಂಡಿಗೆ ಎಷ್ಟು ದೂರ ಕ್ರಮಿಸ್ತೈತಿ ಅಂತ ಹೇಳಿ ಕ್ವಶನ್ ಮಾಡೋದು. 6 ಸೆಕೆಂಡಿಗೆ ಎಷ್ಟು ಹೋಗುತ್ತಾ ಅಂತ ಹೇಳಿ ಕೇಳ್ಯಾರ. ಸೆಕೆಂಡ್ ಒಳಗೆ ಕೇಳ್ಯಾರ ಅಂದ್ರೆ ಕಿಲೋಮೀಟರ್ ಒಳಗಿದ್ದನ್ನ ಕಿಲೋಮೀಟರ್ ಪರ್ ಗಂಟೆ ಒಳಗಿದ್ದನ್ನ ನಾವೇನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸ್ಬೇಕು. ಎದಕ್ಕೆ ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸ್ಬೇಕು. ಮೀಟರ್ ಪರ್ ಸೆಕೆಂಡ್ ಬದಲಾಯಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ 5/18 ಗುಣಿಸ್ಬಿಡೋಣ. ಕೊಟ್ಟಂತ ದತ್ತಾಂಶಗಳಲ್ಲಿ ಏನೇನ್ ಕೊಟ್ಟಂಗತ್ತವ್ರು ವೇಗವನ್ನು ಕೊಟ್ರ ಎಷ್ಟು 45 ಕಿಲೋಮೀಟರ್ ಪರ್ ಗಂಟೆ. ಅದೇ ರೀತಿ ಕಾಲ 6 ಸೆಕೆಂಡ್ ಕೊಟ್ಟಾರ. ನಮ್ಗೆ ವೇಗವನ್ನ ಕಿಲೋಮೀಟರ್ ಇದ್ದಿದ್ದು ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕೈತೆ ನಾವು ವೇಗವನ್ನು. ಹೌದಾ? ಎಷ್ಟು ಕೊಟ್ಟದ್ದು 45 ಅದನ್ನ ಇದಕ್ಕೆ ಗುಣಿಸ್ಬೇಕಂತ ಹೇಳಿ ನಾನು 5/18 ಗುಣಿಸ್ಬಿಡೋಣ. 5/18 ಗುಣಿಸ್ಬಿಡೋಣ. ನೋಡ್ರಿ ಇಲ್ಲಿನು 3 6 18 3 6 18 ಹೋಗುತ್ತೆ. ಹೌದಾ? ಅದೇ ತರ 3 1 3 ಎಷ್ಟು ಉಳಿತು 1 3 5 15 3 5 15. ಹೌದಾ? ಈಗೇನು ಉಳಿತು ನಮಗ 6 ಮತ್ತ ಈ ಕಡೆನು 15. ನೆಕ್ಸ್ಟ್ ಒನ್ ಯಾವ ಗಿಲಿತ ಹೋಗುತ್ತೆ ನೋಡ್ರಿ. ಇದು ಫಸ್ಟ್ ಇಂಟು ಮಾಡ್ಕೊಂಡ್ಕೆ ನೋಡ್ರಿ 2 6 ಇದು 3 ಮಗ್ಗೆಗೆ ಹೋಗುತ್ತಿಲ್ಲ 3 2 6 ಎಷ್ಟು 3 2 6. ಅದೇ ರೀತಿ 3 5 ಎಷ್ಟು 3 5 15 3 5 15. ಇದನ್ನ ಇಂಟು ಮಾಡ್ಕೊಂಡ್ಬಿಡೋಣ ಅಂತ ಫಸ್ಟ್. 5 × 5 / 2 ಐತಿ. 5 5 25 / 2 ಐತಿ. 2 1 2 2 1 2 2 2 4 ಎಷ್ಟು ಉಳಿತು 1 ಪಾಯಿಂಟ್ ಕೊಟ್ಟಕ್ಕೆ 0 ಉಳಿಸ್ಕೊಂಡೆ 2 5 10 2 5 10. ಹಂಗಂದ್ರ ವೇಗ ಎಷ್ಟು ಬಂತು ನಮ್ಗಿಲ್ಲಿ 12.5 ಏನಿದು ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್
ಸೆಕೆಂಡ್. ಅದೇ ರೀತಿ ಕಾಲ ಕೊಟ್ರ ನಮ್ಗ ಕಾಲ ಎಷ್ಟೈತಿ ನಮಗಿಲ್ಲಿ 6 ಸೆಕೆಂಡ್. 6 ಸೆಕೆಂಡ್ 6 ಸೆಕೆಂಡ್ ಕೊಟ್ರ, ಕಾಲನು ಕೊಟ್ರ 6 ಸೆಕೆಂಡ್ ಮತ್ತು ವೇಗ 12.5 ಮೀಟರ್ ಪರ್ ಸೆಕೆಂಡ್. ಈ ಕಂಡು ಹಿಡಿಯಂದಿದ್ದೇನವರು ಕ್ರಮಿಸಿದ ದೂರ. ದೂರ ಈಕ್ವಲ್ ಟು ಫಾರ್ಮುಲಾ ಏನೈತಿ? ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಇಂಟು ಕಾಲ. ವೇಗ ಎಷ್ಟೈತಿ? 12.5. ಕಾಲ ಎಷ್ಟೈತಿ? 6 ಸೆಕೆಂಡ್. ಈ ರೀತಿ ದಶಮಾಂಶ ಪದ್ಧತಿ ಒಳಗೆ ಬಂದಾಗ ಪಾಯಿಂಟ್ ಅನ್ನು ಮನಸ್ಸಿನಾಗ ಇಟ್ಕೊಂಡು ಹಾಗಾಗಿ ಗುಣಿಸ್ಬೇಕು. ಫಸ್ಟ್ ಗುಣಿಸೋಣ. ಫಸ್ಟ್ 12 5 6 ಗುಣಿಸೋಣ. 5 6 30, 6 12 1 3 15, 6 1 6 1 7 ಎಷ್ಟಾಯ್ತು? 7 5 0 ಬಂತು. ಅಂದ್ರೆ ಎಷ್ಟು ಪಾಯಿಂಟ್ ಕೊಟ್ಟಂತ ಪ್ರಶ್ನೆಗಳಲ್ಲಿ ಇದ್ರೊಳಗೆ ಎಷ್ಟು ಸಂಖ್ಯೆಗಳನ್ನು ಬಿಟ್ಟು ಬಲಭಾಗದಿಂದ ಪಾಯಿಂಟ್ ಅನ್ನು ಕೊಟ್ಟರ, ಒಂದು ಪಾಯಿಂಟ್ ಅನ್ನು ಬಿಟ್ಟು ಕೊಟ್ಟರ. ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು? ಒಂದು ಬಿಂದುವನ್ನು ಬಿಟ್ಟು ಪಾಯಿಂಟ್ ಕೊಟ್ಟಾಗ ಎಷ್ಟಾಗುತ್ತೆ? ಇದು 75.0 ಆಗುತ್ತೆ. ಹಾಗಾದ್ರೆ ಇದು ಏನು ದೂರ ಎಷ್ಟಾದ್ ನಮಗಿಲ್ಲಿ? 75 ಮೀಟರ್. ಏನು? 75 ಮೀಟರ್. ಹಾಗಾದ್ರೆ ಕೊಟ್ಟಂತ ಪ್ರಶ್ನೆಗಳನ್ನು ಇದು ಆಪ್ಷನ್ಸ್ ಗಳನ್ನು ನೋಡ್ರಿ. 75 ಡಿ ಐತಿ. ಹೌದಾ? ನಮ್ಗ ಮೂರನೇ ಕ್ವಶನ್ ಆನ್ಸರ್ ಯಾವ್ದಾಗೈತಿ? ಇಲ್ಲಿ ಡಿ. ಮೂರನೇ ಕ್ವಶನ್ ಆನ್ಸರ್ ಆಗೈತಿ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಗೆ ನೋಡ್ರಿ. ಏನೈತಿ? 60 ಮೀಟರ್ ಪರ್ ಸೆಕೆಂಡ್. 60 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ. ಏನು? ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ ಅಂತ ಹೇಗೆ ಕೇಳ್ಯಾರ. ಕಿಲೋಮೀಟರ್ ಇದ್ದಿದ್ದ ಮೀಟರ್ಗೆ ಬದಲಾಯಿಸ್ಬೇಕಾದ್ರೆ 5/18 ಗುಣಿಸ್ಬೇಕು. ಮೀಟರ್ ಪರ್ ಸೆಕೆಂಡ್ ಇದ್ದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಬದಲಾಯಿಸ್ಬೇಕಾಯ್ತಂದ್ರ 18/5 ಗುಣಿಸ್ಬಿಡೋಣ. ನೋಡ್ರಿ, ಕೊಟ್ಟ ದತ್ತಾಂಶಕ್ಕ 18 ಕೊಟ್ಟದಿಂದ 18/5 ಗುಣಿಸೋಣ. 5 1 5 5 12 5 12 60. ಹೌದಾ? 5 12 60. ಈಗ ಉಳಿದಿದ್ದ ಏನು ಸಂಖ್ಯೆಗಳು ನಮ್ಗ? 12 ಇಂಟು 18. ಇವನ್ನ ಗುಣಿಸ್ಕೊಂಡ್ಬಿಡೋಣ. 18ನ್ನ 12 ಗುಣಿಸೋಣ. 12 8 12 96, 12 1 12, 12 9 ಕೂಡಿಸಿದ್ರ 21. ಅಂದ್ರೆ ಎಷ್ಟು ಬಂತಿದು? 216. ಎದಕ್ಕೆ ಕನ್ವರ್ಟ್ ಮಾಡಿ ನಾವು? ಕಿಲೋಮೀಟರ್ಗೆ. ಹೌದಿಲ್ಲ? ಕಿಲೋಮೀಟರ್ ಪರ್ ಗಂಟೆ ಎಷ್ಟು ಬರೋಕಿದು ಉತ್ತರ? 216 ಕಿಲೋಮೀಟರ್ ಬರಬೇಕು. ಅಂದ್ರ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಐತೆ ನೋಡ್ರಿ. ಅದನ್ನ ಆಪ್ಷನ್ ಎ. ಆಪ್ಷನ್ ಎ ಏನೈತಿ ನಮಗ 4ನೇ ಕ್ವಶನ್ಕ ಸರಿಯಾದ ಉತ್ತರ ಆಗತ್ತ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡಿದೆ? ನಾವು ಇದುವರೆಗಿನ ದೂರ, ಕಾಲ, ವೇಗದ ಬಗ್ಗೆ ತಿಳ್ಕೊಂಡವಿ. ಮತ್ತು ಅದರಾಗ ಬರುವಂತ ಸಮಸ್ಯೆಗಳಿಗೆ ಯಾವ್ಯಾವ ಸೂತ್ರಗಳಿರ್ತಾವ ಅಂತ ಗೊತ್ತಾಯ್ತು. ಅಳತೆಯ ಮಾನಗಳ ಬಗ್ಗೆ ತಿಳ್ಕೊಂಡೇವಿ. ಅದೇ ರೀತಿ 3 ದೂರ, ಕಾಲ ಮತ್ತು ವೇಗದ ನಡುವಿನ ಸಂಬಂಧ ಯಾವ ರೀತಿ ಇರ್ತೈತಿ, ಒಂದು ಮಾನದಿಂದ ಮತ್ತೊಂದು ಮಾನಕ್ಕೆ ಬದಲಾಯಿಸ್ಬೇಕಾಯ್ತಂದ್ರೆ ಯಾವ ರೀತಿ ಬದಲಾಯಿಸ್ಬೇಕು ಅಂದ್ರ, ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ಗೆ ಬದಲಾಯಿಸ್ಬೇಕಾಗಿತ್ತಂದ್ರ 5/18 ಗುಣಿಸ್ಬೇಕು. ಅದೇ ರೀತಿ ಮೀಟರ್ ಇದ್ದಿದ್ದನ್ನ ಕಿಲೋಮೀಟರ್ ಬದಲಾಯಿಸ್ಬೇಕಾಯ್ತಂದ್ರ 18/5 ಗುಣಿಸ್ಬೇಕಂತ ಗೊತ್ತಾಯ್ತು. ಅದೇ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಇದರ ಮ್ಯಾಗ ಇದುವರೆಗೆ ಬಿಡಿಸಿದೆ. ಓಕೆ, ಥ್ಯಾಂಕ್ ಯು.